ನಮಸ್ಕಾರ. ಮುಖ್ಯಾಂಶಗಳು. ಅಸ್ಸಾಂಗೆ ಗೃಹ ಸಚಿವ ಅಮಿತ್ ಶಾ ಭೇಟಿ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಇಂದು ಚಾಲನೆ. ಸಚಿವ ಅಶ್ವಿನಿ ವೈಷ್ಣವ್ ಇಂದು ತಮಿಳುನಾಡು ಪ್ರವಾಸ. ತಿರುವಳ್ಳೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ನೂತನ ಕ್ಯಾಂಪಸ್ ಉದ್ಘಾಟನೆ. ಇಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ದೇಶಾದ್ಯಂತ ಗ್ರಾಹಕರ ಹಕ್ಕುಗಳ ರಕ್ಷಣೆಗೆ ಆದ್ಯತೆ. ಭಾರತದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಗಣನೀಯ ಪ್ರಗತಿ. 15.26 ಶತಕೋಟಿ ಡಾಲರ್ಗಳಿಗೆ ಏರಿಕೆ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ಅಸ್ಸಾಂಗೆ ನಿನ್ನೆ ಸಂಜೆ ಭೇಟಿ ನೀಡಿದ್ದಾರೆ. ಇಂದು ಬೆಳಗ್ಗೆ ಅವರು ಅತ್ಯಾಧುನಿಕ ಲಚಿತ್ ಬರ್ಫುಕನ್ ಪೊಲೀಸ್ ಅಕಾಡೆಮಿಯ ಉದ್ಘಾಟನೆ ಮತ್ತು ಪೊಲೀಸ್ ಅಕಾಡೆಮಿಯ ವಸತಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಅವರು ಮಿಜೋರಾಂಗೆ ತೆರಳಲಿದ್ದಾರೆ. ಮಧ್ಯಾಹ್ನ ಮಿಜೋರಾಂನ ಐಜ್ವಾಲ್ನಲ್ಲಿ ಅಸ್ಸಾಂ ರೈಫಲ್ಸ್ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರು ಭಾಗವಹಿಸಲಿದ್ದಾರೆ. ನಾಳೆ ಅವರು ಕೋಕ್ರಜಾರ್ ಜಿಲ್ಲೆಯ ದೋಟ್ಮಾದಲ್ಲಿ ಆಲ್ ಬೋಡೋ ವಿದ್ಯಾರ್ಥಿ ಸಂಘಟನೆಯ 57ನೇ ವಾರ್ಷಿಕ ಸಮ್ಮೇಳನವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಗೌಹಾಟಿಯಲ್ಲಿ ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಇಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಗ್ರಾಹಕರ ಹಕ್ಕುಗಳು ಮತ್ತು ಅದರ ರಕ್ಷಣೆ ಎತ್ತಿ ಹಿಡಿಯುವ ಅಗತ್ಯವನ್ನು ನೆನಪಿಸುವ ಈ ದಿನವನ್ನು ಪ್ರತಿ ವರ್ಷ ಮಾರ್ಚ್ 15ರಂದು ಆಚರಿಸಲಾಗುತ್ತದೆ. ಎಲ್ಲ ಗ್ರಾಹಕರ ಮೂಲಭೂತ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಆ ಹಕ್ಕುಗಳನ್ನು ಗೌರವಿಸಿ, ರಕ್ಷಿಸಿ, ಪ್ರೋತ್ಸಾಹಿಸಲು ಈ ದಿನವನ್ನು ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸುಸ್ಥಿರ ಜೀವನ ಶೈಲಿಯೆಡೆಗೆ ನ್ಯಾಯಯುತ ಪರಿವರ್ತನೆ ಎಂಬುದು 2025ರ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಧ್ಯೇಯವಾಕ್ಯವಾಗಿದೆ. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ಕುಂದುಕೊರತೆಗಳನ್ನು ಶೀಘ್ರವಾಗಿ ಪರಿಹರಿಸಲು ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ. ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಜಾಗೋ ಗ್ರಾಹಕ್ ಜಾಗೋ ಮೂಲಕ ವಿವಿಧ ಗ್ರಾಹಕ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಕುಂದುಕೊರತೆಗಳಿಗೆ ಪರಿಹಾರವನ್ನು ತ್ವರಿತಗೊಳಿಸಲು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ 1000ಕ್ಕೂ ಹೆಚ್ಚು ಕಂಪನಿಗಳೊಂದಿಗೆ ಪಾಲುದಾರಿಕೆ ಹೊಂದಿದೆ. ಒಂದು ದಿನದ ಭೇಟಿಗಾಗಿ ರೈಲ್ವೆ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದು ತಮಿಳುನಾಡಿಗೆ ಭೇಟಿ ನೀಡಲಿದ್ದಾರೆ. ಚೆನ್ನೈನಲ್ಲಿ ಅವರು ತಿರುವಳ್ಳೂರಿನಲ್ಲಿರುವ ಝೆಡ್ವರ್ಕ್ ಎಲೆಕ್ಟ್ರಾನಿಕ್ಸ್ನ ನೂತನ ಕ್ಯಾಂಪಸ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಸಚಿವರು ಹೈಪರ್ ಲೂಪ್ ಪಾಡ್ಗೆ ಭೇಟಿ ನೀಡಲಿದ್ದು ಐಐಟಿಯ ಥಾಯೂರ್ ಕ್ಯಾಂಪಸ್ನ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಗಣಿಗಾರಿಕೆ ವಲಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಗಣಿ ಸಚಿವಾಲಯವು ಗೋವಾ ಸರ್ಕಾರದ ಸಹಯೋಗದೊಂದಿಗೆ ಭಾರತದ ಮೊದಲ ಎಕ್ಸ್ಪ್ಲೋರೇಷನ್ ಲೈಸೆನ್ಸ್ಗಳ ಹರಾಜನ್ನು ಪ್ರಾರಂಭಿಸಿದೆ. ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವ ಕಿಶನ್ ರೆಡ್ಡಿ ಮತ್ತು ಗೋವಾ ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಅವರು ಗೋವಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಉಪಕ್ರಮ ಅನಾವರಣಗೊಳಿಸಿದರು. ಅಪರೂಪದ ಭೂಮಿಯ ಅಂಶಗಳು, ಸತು, ತಾಮ್ರ ಮತ್ತು ವಜ್ರದಂತಹ ನಿರ್ಣಾಯಕ ಖನಿಜಗಳನ್ನೊಳಗೊಂಡ 13 ಪರಿಶೋಧನಾ ಪರವಾನಗಿ ಬ್ಲಾಕ್ಗಳ ಮೇಲೆ ಹರಾಜು ಕೇಂದ್ರೀಕರಿಸುತ್ತದೆ. ಈ ಪಾರದರ್ಶಕ ಆನ್ಲೈನ್ ಬಿಡ್ಡಿಂಗ್ ಪ್ರಕ್ರಿಯೆಯು ವ್ಯವಸ್ಥಿತ ಪರಿಶೋಧನೆಯನ್ನು ವೇಗಗೊಳಿಸಲು ಮತ್ತು ಖನಿಜ ಆಮದಿನ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಉಪಗ್ರಹ ಉಡಾವಣೆಯ ಮೂಲಕ ಸುಮಾರು $143 ದಶಲಕ್ಷ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಆದಾಯ ಗಳಿಸಿದೆ. ಕಳೆದ ದಶಕದಲ್ಲಿ ಇಸ್ರೋ ಒಟ್ಟು 393 ವಿದೇಶಿ ಉಪಗ್ರಹಗಳು ಮತ್ತು 3 ಭಾರತೀಯ ಗ್ರಾಹಕ ಉಪಗ್ರಹಗಳನ್ನು ವಾಣಿಜ್ಯ ಆಧಾರದ ಮೇಲೆ ಉಡಾವಣೆ ಮಾಡಿದೆ ಎಂದು ಬಾಹ್ಯಾಕಾಶ ಇಲಾಖೆ ತಿಳಿಸಿದೆ. 2015 ಜನವರಿಯಿಂದ 2024ರ ಡಿಸೆಂಬರ್ ನಡುವೆ ಈ ಉಪಗ್ರಹಗಳನ್ನು ಇಸ್ರೋದ ಪಿಎಸ್ಎಲ್ವಿ, LVM-3 ಮತ್ತು SSLV ಉಡಾವಣಾ ವಾಹಕಗಳಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಅಮೆರಿಕ, ಬ್ರಿಟನ್, ಸಿಂಗಪುರ್ ಸೇರಿದಂತೆ 34 ದೇಶಗಳ ಉಪಗ್ರಹಗಳನ್ನು ಇಸ್ರೋ ಉಡಾವಣೆ ಮಾಡಿದೆ.
ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದಲ್ಲಿ ಕಡಿಮೆ ಇಂಗಾಲದ ಆರ್ಥಿಕತೆಗೆ ದೇಶದ ಪರಿವರ್ತನೆಯನ್ನು ವೇಗಗೊಳಿಸಲು ಆದ್ಯತೆಯ ವಲಯದ ಸಾಲದಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಹಣಕಾಸು ಒದಗಿಸುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಹವಾಮಾನ ಬದಲಾವಣೆಯ ಅಪಾಯಗಳು ಮತ್ತು ಹಣಕಾಸು ಕುರಿತ ನೀತಿ ವಿಚಾರ ಸಂಕಿರಣವನ್ನುದ್ದೇಶಿಸಿ ಮಾತನಾಡಿದ ಮಲ್ಹೋತ್ರಾ, ಸುಧಾರಿತ ಆರ್ಥಿಕತೆಗಳಲ್ಲಿ ಕೇಂದ್ರೀಯ ಬ್ಯಾಂಕುಗಳು ಸಾಂಪ್ರದಾಯಿಕವಾಗಿ ಆಸ್ತಿ ತಟಸ್ಥ ವಿಧಾನವನ್ನು ಅನುಸರಿಸುತ್ತಿವೆ. ಮತ್ತೊಂದೆಡೆ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿನ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ವೈಯಕ್ತಿಕ ದೇಶದ ಅಭಿವೃದ್ಧಿ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಆರ್ಥಿಕತೆಯ ಕೆಲವು ವಲಯಗಳಿಗೆ ಸಾಲವನ್ನು ಪ್ರಸಾರ ಮಾಡಲು ನಿರ್ದೇಶಿತ ಸಾಲ ನೀತಿಗಳನ್ನು ಅಳವಡಿಸಿಕೊಂಡಿವೆ ಎಂದರು. ಸಣ್ಣ ನವೀಕರಿಸಬಹುದಾದ ಇಂಧನ ಯೋಜನೆಗಳಾದ ಸೌರ, ಸೂಕ್ಷ್ಮ ಜಲವಿದ್ಯುತ್ ಸ್ಥಾವರಗಳು ಮತ್ತು ಸಾಂಪ್ರದಾಯಿಕವಲ್ಲದ ಇಂಧನ ಆಧಾರಿತ ಸಾರ್ವಜನಿಕ ಉಪಯುಕ್ತತೆಗಳಾದ ಬೀದಿ ದೀಪ ವ್ಯವಸ್ಥೆಗಳು ಮತ್ತು ದೂರದ ಹಳ್ಳಿಗಳ ವಿದ್ಯುದೀಕರಣ ಯೋಜನೆಗಳನ್ನು ಸಾಲ ನೀತಿಯಲ್ಲಿ ಸೇರಿಸಲಾಗಿದೆ ಎಂದು ಹೇಳಿದರು. ಮಾರ್ಚ್ 7ಕ್ಕೆ ಅಂತ್ಯಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು 15.26 ಶತಕೋಟಿ ಡಾಲರ್ಗಳ ಏರಿಕೆಯೊಂದಿಗೆ 653.96 ಶತಕೋಟಿ ಡಾಲರ್ಗಳಿಗೆ ತಲುಪಿದೆ. ಕಳೆದ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಕರೆನ್ಸಿ ವಿನಿಮಯ ಕಾರ್ಯಾಚರಣೆಗಳಿಂದ ಇದು ಬಲಗೊಂಡಿದೆ. ಆರ್ಬಿಐ ಬಿಡುಗಡೆ ಮಾಡಿದ ಸಾಪ್ತಾಹಿಕ ಅಂಕಿ ಅಂಶ ವರದಿಯ ಪ್ರಕಾರ ವಿದೇಶಿ ಕರೆನ್ಸಿ ಆಸ್ತಿಯು ಸಂಗ್ರಹದ ಪ್ರಮುಖ ಭಾಗವಾಗಿದ್ದು ಸುಮಾರು 13.93 ಶತಕೋಟಿ ಡಾಲರ್ಗಳಿಂದ 557.28 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗಿದೆ. ಕಳೆದ ವಾರ ಬಂಗಾರ ಸಂಗ್ರಹವು 1 ಶತಕೋಟಿ ಡಾಲರ್ ಏರಿಕೆಯೊಂದಿಗೆ ಒಟ್ಟು 74.32 ಶತಕೋಟಿ ಡಾಲರ್ ತಲುಪಿದೆ. ಇದೇ ವೇಳೆ ವಿಶೇಷ ಹಿಂಪಡೆಯುವಿಕೆ ಹಕ್ಕುಗಳು 212 ದಶಲಕ್ಷ ಡಾಲರ್ ಏರಿಕೆಯಾಗಿದ್ದು 18.21 ಶತಕೋಟಿ ಡಾಲರ್ ತಲುಪಿದೆ. ಇದರೊಂದಿಗೆ ಐಎಂಎಫ್ನಲ್ಲಿ ಕೇಂದ್ರೀಯ ಬ್ಯಾಂಕ್ನ ಸ್ಥಾನವು 69 ದಶಲಕ್ಷ ಡಾಲರ್ಗೆ ಹೆಚ್ಚಳಗೊಂಡು ಸುಮಾರು 4.14 ಶತಕೋಟಿ ಡಾಲರ್ ತಲುಪಿದೆ. ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸಲು ಈಶಾನ್ಯ ರಾಜ್ಯಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ನಿನ್ನೆ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಿಷನ್ ಕೇಸರಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು, ರಾಷ್ಟೀಯ ಕೃಷಿ ವಿಕಾಸ್ ಯೋಜನೆಯ ಭಾಗವಾಗಿ ಆರಂಭಿಸಲಾಗಿರುವ ಮಿಷನ್ ಕೇಸರಿ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಈಶಾನ್ಯ ಭಾಗಗಳಲ್ಲಿನ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಕೃಷಿ ಕ್ಷೇತ್ರದ ಮೂಲಕ ಸುಧಾರಿಸುವ ಗುರಿ ಹೊಂದಿದೆ. ಈಗಾಗಲೇ ಯೋಜನೆಯು ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಮೇಘಾಲಯದಲ್ಲಿ ವಿಸ್ತರಿಸಲಾಗಿದೆ ಎಂದರು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಪ್ ಯೋಜನೆಯಡಿ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಿಶೇಷ ಚೇತನರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ. ವಿವಿಧ ಸಾಧನ ಸಲಕರಣೆ, ಪಿಂಚಣಿ ಇತ್ಯಾದಿಗಳನ್ನು ಒದಗಿಸುವ ಮೂಲಕ ವಿಶೇಷ ಆದ್ಯತೆ ನೀಡುತ್ತಿದೆ. ವಿಶೇಷ ಚೇತನರು ಮುಖ್ಯವಾಹಿನಿಗೆ ಬರಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ ಎಂದು ಹೇಳಿದರು. ಅವರು ನಮ್ಮ ಅಣ್ಣ ತಮ್ಮಂದಿರು, ಆ ಹಡವಂತ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ ಅದರ ವೇದನೆ. ಅದಕ್ಕೋಸ್ಕರವಾಗಿ ತೀರ್ಮಾನ ಮಾಡಿದ್ದೇವೆ ಭಾರತ ಸರ್ಕಾರ, ತುಮಕೂರು ರಾಜ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಥ ಕುಟುಂಬಗಳಿದೆಯೋ ಆ ಎಲ್ಲ ಕುಟುಂಬಗಳಿಗೆ ಈಗಾಗಲೇ ನಾವು 1,200-1,300 ರೂಪಾಯಿ ನಾವು ಅವರಿಗೆ ತಿಂಗಳಿಗೂ ಕೂಡ ಪೆನ್ಷನ್ ಕೊಡ್ತಾ ಇದ್ದೀವಿ.
ಬಳಿಕ ಸುದ್ದಿಗಾರರೊಂದಿಗೆ ಸೋಮಣ್ಣ ತಮಿಳುನಾಡು ಮುಖ್ಯಮಂತ್ರಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳ ಸ್ಥಾನಗಳು ಕಡಿತವಾಗುತ್ತವೆ ಎಂದು ಹೇಳುವ ಮೂಲಕ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಯಾವುದೇ ಕ್ಷೇತ್ರಗಳ ಸಂಖ್ಯೆಯನ್ನು ಕಡಿತಗೊಳಿಸುವುದಿಲ್ಲ. ತ್ರಿಭಾಷಾ ಸೂತ್ರ ಸೂಕ್ತವಾಗಿಯೇ ಇದೆ. ಕೇಂದ್ರ ಸರ್ಕಾರವು ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ನೀಡಿದ್ದು, ಯುವ ಸಮೂಹ ಕನ್ನಡ ಸೇರಿದಂತೆ 10 ಭಾಷೆಗಳಲ್ಲಿ ಪರೀಕ್ಷೆ ಬರೆಯಬಹುದಾಗಿದೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಚಿತ್ರನಟ ಡಾ ಅನಂತನಾಗ್ ಅವರನ್ನು ಬೆಂಗಳೂರಿನಲ್ಲಿ ನಿನ್ನೆ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಉಪಸ್ಥಿತರಿದ್ದರು. ಈ ವೇಳೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅನಂತನಾಗ್ ದಂಪತಿಯನ್ನು ಸನ್ಮಾನಿಸಿ ಕಲಾ ಗ್ಯಾಲರಿ ವೀಕ್ಷಿಸಿದರು. ಕನ್ನಡ ಚಿತ್ರರಂಗದ ಬೆಳವಣಿಗೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅನಂತನಾಗ್ ಅವರೊಂದಿಗೆ ಸಚಿವರು ಸಮಾಲೋಚಿಸಿದರು. ಈ ವೇಳೆ ಅನಂತನಾಗ್ ಕೇಂದ್ರ ಸರ್ಕಾರ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಾ ಕ್ಷೇತ್ರ, ಸಂಗೀತ, ಸಾಹಿತ್ಯ, ಸಾಮಾಜಿಕ ಕಾರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿರುವ ಅಸಾಮಾನ್ಯರನ್ನು ಗುರುತಿಸಿ ಪದ್ಮಭೂಷಣದಂತಹ ಅತ್ಯುನ್ನತ ಗೌರವ ನೀಡಿ ಸನ್ಮಾನಿಸುತ್ತಿದೆ ಎಂದು ಹೇಳಿದರು. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಂಡ್ಯದಲ್ಲಿ ನಿನ್ನೆ ಆಯೋಜಿಸಿದ್ದ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತ ವಿಚಾರ ಸಂಕಿರಣವನ್ನು ಸಿವಿಲ್ ನ್ಯಾಯಾಧೀಶ ಎಂ ಆನಂದ್ ಉದ್ಘಾಟಿಸಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ತಂಬಾಕಿನ ಬಗ್ಗೆ ಅರಿವು ಮೂಡಿಸುವ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಈ ವೇಳೆ ವಿಮ್ಸ್ ಮನೋರೋಗ ತಜ್ಞ ಡಾ ಮೇಜರ್ ಕುಮಾರ್, ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಾಧೀಶರಾದ ಎಂ ಆನಂದ್, ಯುವಶಕ್ತಿ ಯಾವುದೇ ರಾಷ್ಟದ ನಿಜವಾದ ಶಕ್ತಿ, ಯುವಜನರು ಯಾವುದೇ ಚಟಗಳಿಗೆ ದಾಸರಾಗದೆ ಎಚ್ಚರವಾಗಿರಬೇಕು. ಹೀಗಾಗಿ ಯುವಜನರು ಒಳ್ಳೆಯ ಗುರಿ ಮತ್ತು ಉತ್ತಮ ಉದ್ದೇಶದೊಂದಿಗೆ ವೃತ್ತಿ ಬದುಕು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಜೀವನ ಸಹ ಸಾರ್ಥಕ ಆಗುತ್ತೆ. ಇನ್ನು ಮಾದಕ ವಸ್ತುಗಳು ತಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಕೋರ್ಟಲ್ಲಿ ನೋಡ್ತಾ ಇರ್ತೀರಿ. ನಾರ್ಕೋಟಿಕ್ ಡ್ರಗ್ಸ್, ಬೇರೆ ಬೇರೆ ಅಫೀಮು, ಗಾಂಜಾ ಇವೆಲ್ಲ ಸೇವನೆ ಮಾಡ್ಕೊಂಡು ಕೋರ್ಟ್ ಎಲ್ಲ ಕೊಟ್ಟಾಗ ಅದು ಶಿಕ್ಷೆ ಪ್ರಮಾಣ ಜಾಸ್ತಿ ಇರುತ್ತೆ. ಆಟೋಮೆಟಿಕ್ ಅದು ಪ್ರೂವ್ ಆಗಿದ್ರೆ ಅವ್ರು ಲೈಫ್ ಹೋಗ್ಬಿಡುತ್ತೆ. ಡಾ ಮೇಜರ್ ಕುಮಾರ್ ಹದಿಹರೆಯದ ವಯಸ್ಸಿನಲ್ಲಿ ಹೆಚ್ಚು ಜಾಗೃತರಾಗಿರಬೇಕು. ಈ ನಿಟ್ಟಿನಲ್ಲಿ ಯುವ ಸಮೂಹಕ್ಕೆ ಹಿರಿಯರು, ಪೋಷಕರು, ಗುರುಗಳು ಸಕಾಲಕ್ಕೆ ಮಾರ್ಗದರ್ಶನ ನೀಡಬೇಕು ಎಂದರು. ದೇಹದ ಎಲ್ಲ ಭಾಗಗಳ ಅಂಗಗಳು ಅದರಲ್ಲಿ ಅಫೆಕ್ಟ್ ಆಗುತ್ತೆ. ಆಲ್ಕೋಹಾಲಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಹೆಪಟೈಟಿಸ್ ಆಗುತ್ತೆ, ಲಿವರ್ ಸಿರೋಸಿಸ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸು ಶುರು ಆಗುತ್ತೆ, ಡಯಾಬಿಟೀಸ್ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಸ್ಟ್ರೋಕು ಕೂಡ ಆಗ್ಬೋದು, ನರಗಳ ದುರ್ಬಲತೆ ಆಗ್ಬೋದು. ಪ್ರೊಫೆಸರ್ ಕೆ ಶಿವಚಿತ್ತಪ್ಪ, ಯುವಜನರು ವಯಸ್ಸು ಮತ್ತು ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಬೇಕು. ಇದರಿಂದ ಭವಿಷ್ಯದಲ್ಲಿ ವೃತ್ತಿ ಬದುಕು ರೂಪಿಸಿಕೊಂಡು ಸತ್ಪ್ರಜೆಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ವಯಸ್ಸು ಮತ್ತು ಮನಸ್ಸು, ಈ ವಯಸ್ಸು ಮತ್ತು ಮನಸ್ಸಿಗೆ ಬಹಳಷ್ಟು ಸಂಬಂಧ ಇದೆ. ಈ ವಯಸ್ಸು ಹೆಚ್ಚಾಗ್ತಾ ಹೋಗ್ತದೆ, ಹಾಗೆ ಈ ಮನಸ್ಸು ಕೂಡ ಪರಿಪಕ್ವತೆ ಆಗ್ತಾ ಹೋಗುತ್ತೆ. ಈ ವಯಸ್ಸಂತ ನೆನಪಾಗುವಂಥದ್ದು ನಾವೆಲ್ಲ ಮೊದಲೆಲ್ಲ 100 ವರ್ಷ ಬದುಕಿದ್ರು, 110 ವರ್ಷ ಬದುಕಿದ್ರು ಅಂತ ಹೇಳ್ತೀವಿ. ಅದು ಕೂಡ ವಿದ್ಯಾರ್ಥಿ ಅಂದಾನಿ, ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗದೆ ಸಮಾಜಕ್ಕೆ ಮಾದರಿಯಾಗಿರಬೇಕು ಎಂದು ತಿಳಿಸಿದರು. ಇದ್ರ ಬಗ್ಗೆ ಅರಿವು, ಜಾಗೃತಿ ನಮ್ಮೆಲ್ಲರಿಗೂ ಬರಬೇಕಾಗಿದೆ. ಆದಷ್ಟು ಮಾದಕ ವಸ್ತುಗಳನ್ನ ಬಳಕೆ ಮಾಡದೇನೆ ನಾವೆಲ್ಲರೂ ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಸದಾ ಇರಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತೇನೆ.
ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕುಗ್ರಾಮ ಚಿಕ್ಕುಂತಿಯ ಹಗಲು ವೇಷದ ಬಹುರೂಪಿ ಕಲಾವಿದ ಎ ಶ್ರೀನಿವಾಸ್ 2023-24ನೇ ಸಾಲಿನ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಲೆಮಾರಿ ಬುಡ್ಗ ಜಂಗಮ ಸಮುದಾಯದ ಶ್ರೀನಿವಾಸ್ ಅವರ ತಂದೆ ಅಂಜನಪ್ಪ ಹಗಲು ವೇಷ ಕಲಾವಿದರಾಗಿದ್ದರು. ವೇಷ ಹಾಕಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದರು. ಅವರೊಂದಿಗೆ ಇವರು ಹಗಲು ವೇಷವನ್ನು ಕುಲವೃತ್ತಿಯಾಗಿ ಸ್ವೀಕರಿಸಿದರು. 40 ವರ್ಷಗಳಿಂದ ರಾಜ್ಯಾದ್ಯಂತ ಕಲಾ ಪ್ರದರ್ಶನ ನೀಡಿದ ಕೀರ್ತಿ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತದೆ. ತಮ್ಮ ಕುಟುಂಬದ ಇತರ ಸದಸ್ಯರನ್ನು ಕಲೆಯಲ್ಲಿ ತೊಡಗಿಸಿಕೊಂಡು ವೇಷಧಾರಿಗಳ ತಂಡ ಕಟ್ಟಿಕೊಂಡು ಸುತ್ತಾಟ ನಡೆಸಿದ್ದಾರೆ. ಶ್ರೀನಿವಾಸ್ ಮೂಲತಃ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾಟ್ಯಪುರದವರು. ಬಹುಮುಖ ಕಲಾವಿದರಾದ ಅವರು 7ನೇ ತರಗತಿಯವರೆಗೆ ಓದಿ ತಂದೆಯ ಮಾರ್ಗದರ್ಶನದಲ್ಲಿ ಹಗಲು ವೇಷ, ಹಾರ್ಮೋನಿಯಂ, ತಬಲಾ ವಾದನ ಕಲಿತು ಸುಮಾರು 500ಕ್ಕೂ ಹೆಚ್ಚು ಬೀದಿ ನಾಟಕ, ಬಯಲು ನಾಟಕಗಳಲ್ಲಿ ತಬಲಾ, ಹಾರ್ಮೋನಿಯಂ ನುಡಿಸಿದ್ದಾರೆ. ಕಡು ಕಷ್ಟದಲ್ಲೂ ಕುಲವೃತ್ತಿ ಬಿಡದೆ ಮುಂದುವರೆಸಿರುವುದು ಶ್ಲಾಘನೀಯ. 4 ದಶಕದಿಂದ ಕಲೆಯನ್ನೇ ನಂಬಿ ಬದುಕುತ್ತಿದ್ದ ಶ್ರೀನಿವಾಸ್ ಅವರು ಈಗ ಪಾರ್ಶ್ವವಾಯುವಿನಿಂದ ತೀವ್ರ ಆರೋಗ್ಯ ಸಮಸ್ಯೆಗೆ ಈಡಾಗಿದ್ದಾರೆ. ಮೊದಲಿನಂತೆ ಈಗ ಅವರು ಯಾವ ವಾದ್ಯಗಳನ್ನೂ ನುಡಿಸಲಾಗುತ್ತಿಲ್ಲ. ಕಲೆಯನ್ನೂ ನಂಬಿಕೊಂಡು ಬದುಕು ನಡೆಸಲಾಗುತ್ತಿಲ್ಲ. ಈಗ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಜಾನಪದ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ದೂರದರ್ಶನದೊಂದಿಗೆ ಕಲಾವಿದ ಎ ಶ್ರೀನಿವಾಸ್ ಸುಮಾರು 500ಕ್ಕೂ ಅಧಿಕ ನಾಟಕಗಳಲ್ಲಿ ತಬಲಾ, ಹಾರ್ಮೋನಿಯಂ ನುಡಿಸಿದ್ದೇನೆ. ಹಾವೇರಿ, ಗದಗ, ಬಳ್ಳಾರಿ, ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಲಾ ಸೇವೆ ನೀಡಿದ್ದೇನೆ. ಸರ್ಕಾರ ತಮ್ಮನ್ನು ಗುರುತಿಸಿ ಜಾನಪದ ಅಕಾಡೆಮಿ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಎಂದರು. ನಾನು ಪ್ರಾಯೋಜಿತ ಕಾರ್ಯಕ್ರಮ, ಗಡಿನಾಡು ಉತ್ಸವ, ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಬಂದಿದ್ದಕ್ಕೆ ಸರ್ಕಾರ ನನ್ನ ಗುರುತಿಸಿ, ನನ್ನ ಕಲಾ ಸೇವೆಯನ್ನು ಗುರುತಿಸಿ ದುರ್ಗೋತ್ಸವದ ಇಂಥವೆಲ್ಲ ಮಾಡಿದ್ದೆ. ಅದು ಯಾವುದಂದರೆ ಇದು ನನಗೆ ಜಿಲ್ಲಾ ಮಟ್ಟ ಪ್ರಶಸ್ತಿ ಕೊಟ್ಟಿದ್ರು. ಅದು ಅದು ಹೆಂಗೈತೆ ಏನೋ ಸಹ ನನಗೆ ಇವತ್ತು ಜಾನಪದ ಅಕಾಡೆಮಿ ಕೂಡ ಮಾಡ್ಯಾರ ಸರ್. ಹಾನಗಲ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಪಿಎಸ್ ಮಂಜಣ್ಣ ತಮ್ಮ ತಂದೆಯವರು 8ನೇ ವಯಸ್ಸಿನಲ್ಲಿ ರಂಗಭೂಮಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದರು. ಸರ್ಕಾರ ಅವರ ಕಲಾ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಖುಷಿ ತಂದಿದೆ ಎಂದರು. ವ್ಯಕ್ತಿ ನಮ್ಮ ತಂದೆಯವರು 7ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ತಂದೆಯಿಂದ ಕಲಿತರಂಥ ವಿದ್ಯೆ ಹಾರ್ಮೋನಿಯಂ, ತಬಲಾ, ಮೃದಂಗ, ಜೊತೆಗೆ ಡೋಲಕ್ ವಾದಕರಾಗಿ, ಜೊತೆಗೆ ರಂಗಭೂಮಿಯಲ್ಲಿ ನಾಟಕದ ತಬಲಾ ವಾದಕರಾಗಲಿ ಸುಮಾರು ನಾಟಕಗಳಲ್ಲಿ ತಬಲಾ ವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಯಲಾಟ ಕಲಾವಿದರ ಸಂಘದ ಅಧ್ಯಕ್ಷ ಮರಿಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಡಿ ಸಾವಿರಾರು ನಾಟಕಗಳ ಪ್ರದರ್ಶನ ನೀಡುವ ಮೂಲಕ ಹಗಲು ವೇಷ ಕಲೆಯನ್ನು ಉಳಿಸುವಲ್ಲಿ ಸ್ಮರಣೀಯ ಕೆಲಸವನ್ನು ಶ್ರೀನಿವಾಸ್ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಮೂಲಸೌಕರ್ಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲಾ ಜನಾಂಗನೂ ಕಲಾ ಕೈ ಬೀಸಿ ಕರೀತಾ ಆದ್ರೆ ಒಬ್ಬರು ಮಾತ್ರ ಕರ್ಕೊಳ್ಳುತ್ತೆ ಅಂತ ಒಂದು ಇವರಲ್ಲಿ ಈ ಒಂದು ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಈ ಶ್ರೀನಿವಾಸ ಅಣ್ಣವ್ರಿಗೆ ಬಂದಿದ್ದು ತುಂಬಾ ಸಂತೋಷ. ಇವರಿಗೆ ಒಂದು ಮೂಲಭೂತ ಸೌಕರ್ಯ ಮತ್ತೆ ಇನ್ನೂ ಅನೇಕ ಇನ್ನೂ ಹೆಚ್ಚಿನಾದ ಪ್ರಶಸ್ತಿಗಳು ಇವರಿಗೆ ಬರಲಿ. ಕಷ್ಟಪಟ್ಟು ಶ್ರದ್ಧೆಯಿಂದ ದುಡಿದರೆ ಏನು ಬೇಕಾದರೂ ಸಾಧಿಸಬಹುದು. ಕರಾವಳಿಯ ತಾಯಿ ಮಗಳು ಮನೆಯಲ್ಲಿಯೇ ಕ್ಷೀರ ಕ್ರಾಂತಿ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಹರೇಕಳ ಗ್ರಾಮದ ಇಂಜಿನಿಯರ್ ಪದವೀಧರೆ ಮರ್ಜಿನಾ ಮತ್ತು ಅವರ ತಾಯಿ ಮೈಮೂನಾ ಎಂಬುವರು ಮನೆಯಲ್ಲಿಯೇ ಕ್ಷೀರ ಕ್ರಾಂತಿ ಮಾಡಿ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ತಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ಸಮಾಜ ಸೇವೆಗೆ ಬಳಸುವ ಮೂಲಕ ಮಾದರಿಯಾಗಿದ್ದಾರೆ. ಡೈರಿ ನಡೆಸುತ್ತಿದ್ದ ತಮ್ಮ ಪತಿ ಮಜೀದ್ ನಿಧನ ನಂತರ ಮನೆಯಲ್ಲಿದ್ದ 25 ದನಗಳನ್ನು ಮಾರಾಟ ಮಾಡಿದ್ದ ಮೈಮೂನಾ ತಮ್ಮ 3 ಹೆಣ್ಣು ಮಕ್ಕಳನ್ನು ಸಾಕಲು ದಾರಿ ಕಾಣದಿದ್ದಾಗ ತಮ್ಮ 2ನೇ ಮಗಳು ಮರ್ಜಿನಾ ಸಲಹೆ ಮೇರೆಗೆ ಮತ್ತೆ ಹೈನುಗಾರಿಕೆ ಆರಂಭಿಸಿ ಮಕ್ಕಳಿಗೆ ಶಿಕ್ಷಣವನ್ನೂ ನೀಡುವುದರ ಜೊತೆಗೆ ಇಂದು ಪ್ರತಿನಿತ್ಯ 500 ಲೀಟರ್ ಹಾಲು ಉತ್ಪಾದಿಸುವ ಮೂಲಕ ಮನಸ್ಸಿದ್ದರೆ ಮಾರ್ಗ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಮೈಮೂನಾ ಅವರ 2ನೇ ಮಗಳು ಮರ್ಜಿನಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರು. ತಾಯಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಇಂದು ತಮ್ಮ ಕೊಟ್ಟಿಗೆಯಲ್ಲಿ
100 ಹಸುಗಳನ್ನು ಸಾಕಿದ್ದಾರೆ. ಮಹಿಳೆಯರಾಗಿ ಸುಮ್ಮನೆ ಕೂತ್ಕೊಳ್ಬಾರ್ದು, ಯಾಕಂದರೆ ಇದೊಂದು ಹಸು ಅಂದರೆ ಒಂದು ಒಳ್ಳೆ ವಿಷಯ. ಹೆಣ್ಣಂದರೆ ಹಿಂದ್ಗಡೆ ಜಾರಬಾರ್ದು, ನಾವು ತೋರಿಸ್ಬೇಕು ಎಲ್ಲರಿಗೆ. ನಾನು ತುಂಬ ಕಷ್ಟ ಸಹ ಬಂದಿದ್ದೇನೆ, ರೋಗದಲ್ಲಿ ಯಾರು ಬರಲಿಕ್ಕೆ ಇಲ್ಲ ಅಂತ ಕಷ್ಟ ಬಂದಿದೆ. ಇനി ಬರಬಾರ್ದು ಅಂತ ನನ್ನದು ಭಾವನೆ. ನನ್ನ ಮಕ್ಕಳು ಸಹ ಒಳ್ಳೆಯದರಲ್ಲಿ ಇರಬೇಕು ಅಂತ ನನ್ನೊಂದು ಇದು, ಬೇರೆ ಏನೂ ಅಲ್ಲ. ಅದಕ್ಕೋಸ್ಕರ ಇದು ದುಡಿಯೋದು ನಾನು. ಈ ಹಸುಗಳ ಸಗಣಿಯನ್ನು ಗೊಬ್ಬರವಾಗಿ ಪರಿವರ್ತಿಸುವುದರ ಜೊತೆಗೆ ನಿತ್ಯ ಉತ್ಪತ್ತಿಯಾಗುವ 500 ಲೀಟರ್ ಹಾಲು ಮಾರಾಟ ಮಾಡಿ ಗಳಿಸಿದ ಆದಾಯದಿಂದ ಒಂದು ಭಾಗವನ್ನು ವಿಶೇಷ ಚೇತನರು, ಬಡ ವಿದ್ಯಾರ್ಥಿಗಳ ಶಿಕ್ಷಣ, ಅಶಕ್ತ ಹೆಣ್ಣು ಮಕ್ಕಳ ಮದುವೆ, ರೋಗಿಗಳ ಚಿಕಿತ್ಸೆ, ಮಸೀದಿ ದೇವಾಲಯಗಳ ಜೀರ್ಣೋದ್ಧಾರ ಇತ್ಯಾದಿ ಸಮಾಜ ಸೇವೆಗೂ ವಿನಿಯೋಗಿಸುತ್ತಿದ್ದಾರೆ ಎನ್ನುತ್ತಾರೆ ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯ ಸತ್ತಾರ್. ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಇದರ ಕೆಲಸಗಳನ್ನು ಮಾಡಿ ಮನೆಗೇ ಬರುವಾಗ ಅವರೊಂದು 10:30 ಗಂಟೆಗೆ ಆಗ್ತದೆ. ಇದನ್ನೆಲ್ಲ ಮಾಡಿ ಮತ್ತೆ ಪಾಪ ಅವರಿಗೆ ಟೈಮ್ ಇರುವುದಿಲ್ಲ, ತುಂಬ ಕಷ್ಟದಲ್ಲಿ ಇದನ್ನು ಮಾಡಿದಾಗ ಜನ ಸಹ ಸಿಗ್ತಾರೆ. ಒಮ್ಮೆ 8 ಜನ 10 ಜನ ಎಲ್ಲ ಇರ್ತಾರೆ, ಒಮ್ಮೊಮ್ಮೆ ಜನನೇ ಇರುವುದಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ಆಗ್ತಾ ಉಂಟು. ಒಂದು ನಮ್ಮ ಮುಸ್ಲಿಮಲ್ಲಿ ಒಂದು ಹೈನುಗಾರಿಕೆಯಲ್ಲಿ ನಮ್ಮೊಂದು ಹೆಂಗಸರು ಈ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ. ಲೌಕಿಕ ಶಿಕ್ಷಣ ಅಲ್ಪ ಕಲಿತರೂ ಜೀವನ ಶಿಕ್ಷಣವನ್ನು ಕರಗತ ಮಾಡಿಕೊಂಡಿರುವ ಮೈಮೂನಾ ಎಲ್ಲರಿಗೂ ಮಾದರಿ ಎಂಬುದು ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣ ಮೂಲ್ಯ ಮುಡಿಪು ಅಭಿಮತ. ಅವರು ಔಪಚಾರಿಕ ಶಿಕ್ಷಣ ಬಹಳ ಕನಿಷ್ಠ ಕಲಿತಿದ್ದಾರೆ, ಆದರೆ ಅತ್ಯುತ್ತಮವಾದ ಜೀವನ ಶಿಕ್ಷಣವನ್ನು ಹೊಂದಿದ್ದಾರೆ. ಈ ಕನಿಷ್ಠ ಶಿಕ್ಷಣವನ್ನು ಪಡೆದು ಈ ರೀತಿಯ ಒಂದು ಉದ್ಯಮವನ್ನು ಬೆಳೆಸಿರುವುದು ಇಡೀ ನಮ್ಮ ಜಿಲ್ಲೆ, ರಾಜ್ಯ, ದೇಶಕ್ಕಿಂತ ಇಡೀ ವಿಶ್ವಕ್ಕೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಈ ಒಂದು ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಹೆಚ್ಚು ಕೆಲಸ ಇಲ್ಲದೆ ಈ ಒಂದು ಅಲ್ಪಸಂಖ್ಯಾತ ಮಹಿಳೆ ಈ ಮಟ್ಟಕ್ಕೆ ಬಂದಿರುವುದು ಒಂದು ಅತ್ಯುತ್ತಮವಾದ ಸಾಧನೆ ನನ್ನ ಅಭಿಪ್ರಾಯ ಪ್ರಕಾರ. ಇದೇ ರೀತಿ ಎಲ್ಲ ಮಹಿಳೆಯರು ಮನಸ್ಸು ಮಾಡಿದರೆ ಏನು ಮಾಡಿ ತೋರಿಸ್ಬೋದು ಅಂತ ಹೇಳೋದಕ್ಕೆ ಮೈಮೂನವರೊಂದು ನಮಗೆಲ್ಲ ರೋಲ್ ಮಾಡೆಲ್ ಆಗಿದ್ದಾರೆ. ಉತ್ತಮವಾಗಿ ಹೈನುಗಾರಿಕೆ ನಡೆಸುತ್ತಾ ಹಸು ಸಾಕಿ ಹೇಗೆ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ನಿರ್ದೇಶನವಾಗಿರುವ ಮೈಮೂನಾ ಅವರ ಕೊಟ್ಟಿಗೆಗೆ ಜಿಲ್ಲೆಯ ಹಲವು ಸ್ವಸಹಾಯ ಗುಂಪುಗಳನ್ನು ಕರೆತಂದು ತರಬೇತಿ ಕೊಡಿಸಲಾಗುತ್ತಿದೆ. ಇದರಿಂದ ಹೆಚ್ಚಿನ ಮಹಿಳೆಯರು ಹೈನುಗಾರಿಕೆಯಲ್ಲಿ ತೊಡಗಲು ಅವಕಾಶವಾಗುತ್ತಿದೆ ಎನ್ನುತ್ತಾರೆ ನರೇಗಾದ ಮಾಜಿ ಓಂಬಡ್ಸ್ಮನ್ ಶೀನಾ ಶೆಟ್ಟಿ. ತಾಯಿ ಮಗಳು ಒಟ್ಟು ಸೇರಿ ಈ ಹೈನೋದ್ಯಮ ಮಾಡಿರುವುದು ಒಂದು ಮಹಿಳಾ ಒಂದು ಸಬಲೀಕರಣ ಮತ್ತು ಸುಸ್ಥಿರ ಜೀವನೋಪಾಯಕ್ಕೆ ಹೇಗೆ ನಾವು ಒಂದು ಇತರರಿಗೆ ಮಾದರಿಯಾಗಿ ತೋರಿಸಬಹುದು ಎನ್ನುವುದಕ್ಕೆ ನಮ್ಮ ಹರೇಕಳದ ಮೈಮೂನಾ ಮಾದರಿ. ಯಾಕೆಂದರೆ ಅವರು ಇವತ್ತು ಈ ಹೈನೋದ್ಯಮದಲ್ಲಿ ಜೀವನೋಪಾಯದ ಜೊತೆಗೆ ಅದರಲ್ಲಿ ಬರುವ ಲಾಭಾಂಶವನ್ನು ಸಮಾಜ ಸೇವೆ, ಸಮಾಜ ಕಾರ್ಯಗಳಿಗೆ ಅವರು ವಿನಿಯೋಗಿಸ್ತಾ ಇರುವುದು. ತಮ್ಮ ತಾಯಿಗೆ ಮತ್ತೆ ಹೈನುಗಾರಿಕೆ ಮಾಡುವಂತೆ ಸಲಹೆ ನೀಡಿದ್ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿರುವ ಮರ್ಜೀನಾ ದನ ಕರುಗಳ ಸಾಕಾಣಿಕೆಯ ಜೊತೆಗೆ ಕೊಟ್ಟಿಗೆ ಗುಡಿಸುವ, ಹಾಲು ಕರೆದು ಮಾರಾಟ ಮಾಡುವ ಕಾರ್ಯದಲ್ಲಿ ತಾಯಿಯೊಂದಿಗೆ ಕೈಜೋಡಿಸಿದ್ದಾರೆ. ಈಗ ನಾನು ಅಮ್ಮನ ಜೊತೆ ಹಸು ಸಾಕುವುದರಲ್ಲಿ ಮಾಡ್ತೀವಿ. ಯಾಕೆಂದರೆ ಎಲ್ಲರೂ ಕೇಳ್ತಾರೆ ಈಗ ಬಂದು, ಯಾಕೆ ನೀನು ಅಷ್ಟು ಕಲಿತು ಈ ಜಾಬ್ಗೆ ನಿಂತಿದೆ ಅಂತೇಳಿ. ಯಾಕೆಂದರೆ ನನ್ನ ಅಪ್ಪ ತೀರ್ಕೊಂಡಾಗ ನನ್ನ ಅಮ್ಮ ಒಂಟಿಯಾದರು, ಅವ್ರಿಗೆ ಯಾರ ಸಪೋರ್ಟ್ ಕೂಡ ಇರಲಿಲ್ಲ. ಪಾಪ ಅವರೊಬ್ಬರಾದ್ರು. ಅವ್ರು ಯಾವತ್ತೂ ಹೇಳ್ತಿದ್ರು ನಾವು ಮುಂದೆ ಏನು ಮಾಡೋದು ಮಾಡ್ತೀನಿ ಅಂತೇಳಿ. ಆಗ ನಾನು ಅವರಿಗೆ ತುಂಬ ಸಪೋರ್ಟ್ ಕೊಟ್ಟೆ. ಅಮ್ಮ ನೀನು ಅನ್ನ ಏನು ವೇಸ್ಟ್ ಮಾಡಬಾರ್ದು, ನಾವು ಹಸು ಮಾರಿದ ಹಣ ಅಂತೇಳಿ. ನಾವು ಅದರಿಂದ ಬಂದ ಹಣವನ್ನು ಕೂಡ ಏನಾದರೂ ಮಾಡಬೇಕು, ತೋರಿಸಬೇಕು ಸಮಾಜಕ್ಕೆ. ನನ್ನ ಹೆಣ್ಣಿಂದ ಸಾಧ್ಯವಿದೆ. ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ ಅಂತೇನಿಲ್ಲ, ಮತ್ತು ನಾವು ಅದರಲ್ಲಿ ಗೊತ್ತಿರಬೇಕು ನಾವು ಹೇಗೆ ಮಾಡಬೇಕು, ಹೇಗೆ ಮೇಂಟೆನೆನ್ಸ್ ಮಾಡಬೇಕು, ಅದರಲ್ಲಿ ಎಂತ ಇದೆ ಅದೆಲ್ಲ ಮಾಡಿ ಆಗಿಂತ ಮಾತ್ರ ನಾವು ಅದರಲ್ಲಿ ಹೋಗ್ಬೋದು. ಇಲ್ಲದ್ರಿಂದ ತುಂಬ ಕಷ್ಟ ಇದೆ. ಅವರನ್ನೇ ಬಿಟ್ಟು ನಾವು ಮನೇಲಿ ಕೂತ್ಕೊಳ್ಳಿದ್ರೆ ಅದರಿಂದ ಎಂತ ಲಾಭ ಸಿಕ್ಕುವುದಿಲ್ಲ. ಅಂದರೆ ನಾವು ಅದ್ರ ಹಿಂದೆ ಬೀಳಬೇಕು. ನಾವೀಗ ಏನು ಫೀಡ್ ಆದರೂ ಸೈಲೇಜ್ ಆದರೆ ನಾವು ಅದನ್ನು ಮೇಂಟೆನೆನ್ಸ್ ಮಾಡಿ ಬಂದರೆ ಪರವಾಗಿಲ್ಲ, ಯಾರು ಬೇಕಾದ್ರೆ. ಹಸು ಸಾಕುವುದರಲ್ಲಿ ಸಂತೋಷವೂ ಇದೆ, ಆದಾಯವೂ ಇದೆ, ತೃಪ್ತಿ ಇದೆ ಎನ್ನುವ ಮೈಮೂನಾ ಕಷ್ಟ ಬಂದಾಗ ಕುಗ್ಗದೆ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎನ್ನುತ್ತಾರೆ. ಈಗ ನನ್ನ ಕೈಯಲ್ಲಿ ಯಾವುದು ಉಂಟು ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೇನೆ. ಇದರಿಂದನೇ ಲಾಭ ಅಂತಲ್ಲ, ನನ್ನೊಂದು ಭಾವನೆ ಅಲ್ಲ, ಆದರೆ ಇದು ಮಾಡ್ತಾ ಇದ್ದೇನೆ. ಈಗ ಪರವಾಗಿಲ್ಲ ಉಂಟು. ಈಗ ಎಲ್ಲ ಹಸು ಈಗ 75 ಹಸು ಉಂಟು. ಒಬ್ಬಲೇ ಮಿಷನ್ ಹಾಕಿ ನಾನು ಹಾಲು ಇಡ್ತಾ ಇದ್ದೇನೆ. ಮತ್ತು ಇದೆಲ್ಲ ಸಗಣಿ ಎಲ್ಲ ಅವರೇ ತೆಗೆದದ್ದು.
ಮತ್ತೆಲ್ಲ ಕೆಲಸ ನಾವು ಮಾಡ್ತಾಯಿದ್ದೇವೆ. ಕ್ಷೀರಕ್ರಾಂತಿಯೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿರುವ ಮೈಮೂನಾ ಮರ್ಜೀನಾ ಅವರ ಸೇವೆ ಗುರುತಿಸಿ ಮಂಗಳೂರು ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆಲೋಚನೆ ದೊಡ್ಡದು ಮಾಡ್ತಾ ಇದ್ದೇವೆ, ಎಲ್ಲರದ್ದು ಸಪೋರ್ಟ್ ಸಹ ಬೇಕು. ಯಾಕಂದರೆ ಅದು ನಿಮಗೆ ಗೊತ್ತುಂಟು, ಊರಿನವರೆಲ್ಲರದ್ದು ಸಪೋರ್ಟ್ ಬೇಕು. ಆದರೆ ನನಗೆ ಒಂದು ಬೇರೆ ಭಾವನೆ ಎಲ್ಲ ಉಂಟು, ದೊಡ್ಡದು ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಇದ್ದೇನೆ. ಒಂದು ಹಾಲು ಜಾಸ್ತಿ ಹೋಗ್ಬೇಕಂತ, 1,500 ಹಾಲು ಹೋಗ್ಬೇಕಂತ ನನ್ನ ಹತ್ರ ಒಂದು ಭಾವನೆ ಉಂಟು, ಮಾಡ್ತೇನೆ ನಾನು. ಮೈಮೂನಾ ಮತ್ತು ಮರ್ಜೀನಾ ಅವರ ಈ ಸಾಧನೆ ಇತರ ಮಹಿಳೆಯರಿಗೂ ಮಾದರಿಯಾಗಲಿ, ಮಹಿಳಾ ಸಬಲೀಕರಣವಾಗಲಿ ಅಲ್ಲವೇ? ಬ್ಯಾಡ್ಮಿಂಟನ್. ಬರ್ಮಿಂಗ್ಹ್ಯಾಮ್ನಲ್ಲಿ ನಿನ್ನೆ ನಡೆದ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಚೈನಾದ ಲೀ ಶಿ ಫೆಂಗ್ ವಿರುದ್ಧ 10-21, 16-21 ನೇರ ಸೆಟ್ಗಳಿಂದ ಪರಾಭವಗೊಂಡಿದ್ದಾರೆ. ಇದೇ ವೇಳೆ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಚೈನಾದ ಲೀ ಯು ಶೆಂಗ್ಯು ಮತ್ತು ಟ್ಯಾನ್ ನಿಂಗ್ ಜೋಡಿ ವಿರುದ್ಧ 14-21, 10-21 ಸೆಟ್ಗಳಿಂದ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೋಲನುಭವಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂಗೆ ಗೃಹ ಸಚಿವ ಅಮಿತ್ ಶಾ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಇಂದು ಚಾಲನೆ. ಸಚಿವ ಅಶ್ವಿನಿ ವೈಷ್ಣವ್ ಇಂದು ತಮಿಳುನಾಡು ಪ್ರವಾಸ, ತಿರುವಳ್ಳೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ನೂತನ ಕ್ಯಾಂಪಸ್ ಉದ್ಘಾಟನೆ. ಇಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ, ದೇಶಾದ್ಯಂತ ಗ್ರಾಹಕರ ಹಕ್ಕುಗಳ ರಕ್ಷಣೆಗೆ ಆದ್ಯತೆ. ಭಾರತದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಗಣನೀಯ ಪ್ರಗತಿ, $15.26 ಶತಕೋಟಿ ಏರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.